ನಿಧಿಯವ್ರ ಶಕ್ತಿ ಗೊತ್ತಿದ್ರು ಹೀಗೆ ಹೇಳ್ತಿದ್ದೀರಾ? ಅವಳ ಶಕ್ತಿ ಬಗ್ಗೆ ನನಗೆ ಗೊತ್ತಿರೋದಕ್ಕೆ ಈ ನಿರ್ಧಾರ ಮಾಡ್ತಾ ಇರೋದು. ಅವಳನ್ನ ಅವಳ ಕೆಲಸಕ್ಕೆ ಗುರ್ತಿಸ್ಬೇಕೇ ಹೊರತು ಯಾರ ಜೊತೆ ಅವಳ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಅವಳ ಗೌರವಕ್ಕೆ ಧಕ್ಕೆ ಬರಬಾರ್ದಲ್ವಾ? ನನ್ನ ತಂಗಿಗೆ ಅವಮಾನ ಆಗಿರೋ ಜಾಗದಲ್ಲಿ ನಾನು ಇರಲ್ಲ. ನೀವು ನನಗೆ ಈ ಆಸ್ಪತ್ರೆಯಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ರಿ, ನನ್ನ ಮೇಲೆ ನಂಬಿಕೆ ಇಟ್ರಿ, ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಂತ್ರಿ. ಇದೆಲ್ಲದಕ್ಕೂ ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ಆದರೆ ಇನ್ಮೇಲೆ ನನಗಿಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾನು ರೆಸಿಗ್ನೇಷನ್ನ ಮೇಲ್ ಮಾಡಿದ್ದೀನಿ. ಪ್ಲೀಸ್ ಅಕ್ನಾಲೆಜ್. ನಿಧಿ ಪ್ಲೀಸ್ ವಾಪಸ್ ಬನ್ನಿ. ಇದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಿಮ್ಮ ಹತ್ರ ವಾಪಸ್ ಬನ್ನಿ ಅಂತ ಕೇಳ್ಕೊಳ್ಳೋ ಹಕ್ಕು ನನಗಿಲ್ಲ ಅಂತ ನನಗೆ ಗೊತ್ತು. ಆದರೂ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಬನ್ನಿ. ಒಬ್ಬ ಡಾಕ್ಟರ್ಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತೆ ಸಮಯ ಪ್ರಜ್ಞೆ ತುಂಬಾ ಮುಖ್ಯ. ಅವು ಎರಡು ನಿಮ್ಮಲ್ಲಿದೆ. ಗುಡ್ ಜಾಬ್. ಅಂಡ್ ಇವತ್ತು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ. ನೀವು ಫೈನಲ್ ಇಯರ್ ಮಾಸ್ಟರ್ ಆಫ್ ಸರ್ಜನ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ನಮ್ಮ ಕಾಲೇಜ್ಗೆ ಟಾಪರ್ ಆಗಿದ್ದೀರಾ. ಇನ್ಮೇಲೆ ನಮ್ಮ ಹಾಸ್ಪಿಟಲ್ ಸರ್ಜನ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮಗೆ ಈ ಆಫರ್ ಓಕೆನಾ? ಅತ್ತೆ, ವಾಟ್ ಅ ಬ್ಯೂಟಿಫುಲ್ ಸೀನ್ ಅಲ್ಲ? ಕಣ್ಣು ತಂಪಾಗ್ತಿದೆ ಕಣೋ. ಇಷ್ಟು ದಿನ ನಮ್ಮ ಆಸ್ಪತ್ರೆ ಒಳಗೆ ಹೊಕ್ಕೊಂಡು ಕಾಟ ಕೊಡ್ತಿರೋ ಇಲಿಗಳು ಫೈನಲಿ ಬಿಲ ಬಿಟ್ಟು ಆಚೆ ಹೋಗ್ತಿವೆ. ಅದಕ್ಕೆ ಹೇಳೋದು ಜಾಸ್ತಿ ಹಾರಾಡಬಾರ್ದು ಅಂತ. ಅತ್ತೆ, ಇವತ್ತು ಮಾತ್ರ ಕ್ರೇಜಿಯಾಗಿ ಪಾರ್ಟಿ ಮಾಡಬೇಕು. ಅಫ್ಕೋರ್ಸ್, ಇಷ್ಟು ಗ್ರ್ಯಾಂಡ್ ಸಕ್ಸಸ್ಗೆ ಪಾರ್ಟಿ ಮಾಡದೇ ಇರೋಕ್ಕಾಗತ್ತಾ?